ನಾನು ತವ್ರ ಮನೆಗೆ ಬಂದು ತುಂಬ ದಿನನೇ ಆಯಿತು ಕಣೆ. ನಮ್ಮಮ್ಮ ಹೆಂಗಾಯ್ತೋ ಏನೋ, ಆ ನಮ್ಮತ್ತಿಗೆ ಹೆಂಗೆ ನೋಡ್ಕೊಂತಾಳೋ ಏನು ಸುಡುಗಾಡು ಒಂದು ಗೊತ್ತಿಲ್ಲ. ಈಗ ಬೇರೆ ಮೆಂಬರ್ ಆಗವಳೆ. ಅವಳಂತೂ ಹಿಡಿಯೋಕ್ಕಾಗಲ್ಲ. ಪಂಚಾಯತಿ ತಕ್ಕೂ ಅಲ್ಲಿಗೂ ಇಲ್ಲಿಗೂ ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಅಂತಾನ ಓಡಾಡ್ತಾಳಂತೆ. ಆ ಮೀಟಿಂಗು ಈ ಮೀಟಿಂಗು ಅಂತಾನೆ. ಬಿಡಮ್ಮ, ಈಗ ನಿಮ್ಮತ್ತಿಗೆ ಲೆವೆಲ್ಲೇ ಬೇರೆ ಆಗ್ಬಿಟ್ಟೈತೆ. ಹಿಡಿಯೋಕ್ಕಾಗಲ್ಲ ನಿಮ್ಮತ್ತಿಗೆನ. ಅಯ್ಯೋ ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಳು, ನಮ್ಗೇನಂತೆ. ಬಾ ಹೋಗೋಣ ಮಂತಕ್ಕೆ. ಲೇ ಗೌರಿ, ಮೊದಲು ನಮ್ಮಂತಕ್ಕೆ ಹೋಗೋದು ಬೇಡ. ನಮ್ಮಂತಕ್ಕೆ ಹೋಗೋದು ಬೇಡ, ಇನ್ಯಾರ ಮಂತಕ್ಕೆ ಹೋಗ್ತೀಯ? ನಿಮ್ಮಂತಕ್ಕೆ ಹೋಗ್ದೆ ಇನ್ನೇನು. ಮೊದಲು ನಮ್ಮ ಕೆಲಸ ಏನು ಹೇಳು? ಇಲ್ಲಿಗೆ ಬಂದಿರೋದು ಸೂಜಿನ ಒಪ್ಸಿ ಆ ಓನರ್ ಹತ್ರ ಮಾತಾಡಿ ನಮಗೆ ಸಹಾಯ ಮಾಡಂಗೆ ಕೇಳ್ಕೋಬೇಕು ಅಂತಾನ. ತಾನೇ ಬಂದಿರೋದು. ನಾವು ತವ್ರ ಮನೆಗೆ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಇವಾಗ ನಮ್ಮ ದುಡ್ಡು ವಸೂಲಿ ಆಗಬೇಕು ಅಂದರೆ ಆ ಓನರ್ ಹತ್ರ ಸೂಜಿನ ನಾವು ಚೆನ್ನಾಗಿ ಮಾತಾಡಿಸ್ಬೇಕು. ಸೂಜಿ ಹತ್ರ ನಮ್ಮ ಕೆಲಸ ಇರೋದು, ಅದಕ್ಕೋಸ್ಕರ ತಾನೇ ನಾವು ಬಂದಿರೋದು. ಮೊದಲು ನಮ್ಮ ಕೆಲಸ ಆಗೋದು ನೋಡ್ಕೋಬೇಕು, ಆಮೇಲೆ ತವ್ರ ಮನೆ ಅಪ್ಪಯ್ಯ ಅಮ್ಮಯ್ಯ ಮಾತಾಡ್ಸೋದು. ಅವ್ರೇನು ಎಲ್ಗೂ ಹೋಗಲ್ಲ. ಅಂದರೆ ಇವಾಗ ಸೂಜಿ ಮನೆ ತಕ್ಕ ಹೋಗಿ ಅಥವಾ ಸೂಜಿ ಉಪ್ಪಿನಕಾಯಿ ಮಾಡ್ತಾಳಲ್ಲ ಶೆಡ್ ಹತ್ರ ಹೋಗಿ ಅವಳನ್ನ ಮಾತಾಡಿಸ್ಬೇಕು ಅಂತ ನಾನು ನೀನು ಹೇಳ್ತಾ ಇರೋದು. ಅಯ್ಯೋ ನೇತ್ರ, ಅವಳು ಒಪ್ತಾಳ ಹೇಳು? ನಾವಿಬ್ರು ಹೋಗ್ಬಿಟ್ಟು ಹೇಳಿದ್ರೆ ಅಯ್ಯೋ ಅವಾಗ ಹಂಗಂದ್ರಿ ಇವಾಗ ಹಿಂಗಂದ್ರಿ ನಮ್ಮನ್ನ ಮುಳುಗಿಸ್ತಾರೆ ಉಪ್ಪಿನಕಾಯಿನವರು ಅಂತ ನಾ ಹೇಳಿದ್ರಿ. ಈ ಉಪ್ಪಿನಕಾಯಿ ತಕ ನಿನಗೆ ಬುದ್ಧಿ ಇಲ್ಲ ಹಂಗೆ ಹಿಂಗೆ ಅಂತ ನಾ ಬೈದ್ರಿ. ಈಗ ನನ್ನ ಹತ್ರಕ್ಕೆ ಸಹಾಯ ಮಾಡುವಂತನ ಬಂದಿದ್ದೀರಾ ಅಂತನ ಕ್ಯಾಕಸ್ ಹೋಗಿತಾಳ ಸೂಜಿ. ಈಗೇನಾದ್ರೂ ನಾವು ಸೀದಾನ ಅವಳ ಹತ್ರ ಹೋದೆ ಡೈರೆಕ್ಟ್. ನಿಮ್ಮ ಅಣ್ಣ ಇನ್ನೋ ಇಲ್ಲ ನಿಮ್ಮ ಅಪ್ಪ ಇನ್ನೋ ಯಾರನ್ನಾದ್ರೂ ಹೇಳ್ಬಿಟ್ಟು ಅವ್ರ ಮೂಲಕ ಸೂಜಿಗೆ ಹೇಳಿಸ್ಬೇಕು. ಹಂಗಾದ್ರೆ ನಮ್ಮ ಕೆಲಸ ಆಗೋದು. ಬಾ ಮೊದ್ಲು ಮಂತಕ್ಕೆ ಹೋಗೋಣ. ಅಯ್ಯೋ ನಾವು ಹೋಗಿ ಹೇಳಿದ್ರೆ ಅವಳು ಒಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಹೇಳ್ತಾ ಇರೋದು ಇವಾಗ ಸೂಜಿ ಮಾತಾಡ್ಸಕ್ ಹೋಗೋಣ ಅಂತ ಅಲ್ಲ. ಮತ್ತೆ ಸೂಜಿನಲ್ದೆ ಇನ್ಯಾರನ್ನು ಮಾತಾಡ್ಸಿದ್ರೆ ನಮ್ಮ ಕೆಲಸ ಆಗುತ್ತೆ. ಇನ್ನೆಲ್ಲಿಗೆ ಹೋಗೋಣ? ಐದಾಳಲ್ಲ ಮಲ್ಲಿ ಊರ್ಗುಲ್ಲಿ, ಅವಳ ತಕ ಹೋಗೋಣ ಬಾ. ಅವಳ ತಕ ಹೋದೆ ನಮ್ಮ ಕೆಲಸ ತುಂಬಾ ಈಸಿಯಾಗಿ ಆಗುತ್ತೆ ಕಣೆ. ನಮ್ಮ ಅಪ್ಪಯ್ಯ ನಮ್ಮ ಅಣ್ಣಗಿಂತನ ಸೂಜಿಗೆ ತುಂಬಾ ಕ್ಲೋಸ್ ಆಗಿರೋದು ಆ ಮಲ್ಲಿನಿ. ಮಲ್ಲಿ ಅಕ್ಕ ಅಂತನ ಅವಳು ಹೇಳ್ದಂಗೆ ಕೇಳ್ತಿರ್ತಾಳೆ. ಮಲ್ಲಿ ಅಂದ್ರೆ ಸೂಜಿಗೆ ತುಂಬಾ ಇಷ್ಟ. ಓ ಹೌದಾ? ಮತ್ತೀಗ ಮಲ್ಲಿನ ಹೋಗಿ ಕೇಳಿದ್ರೆ ಅವಳು ಒಪ್ಕೊಂತಾಳ? ಹಿಂಗಾಗೈತೆ ಹಿಂಗೆ ಅಂತಂದ್ರೆ ಒಪ್ಕೊಂತಾಳೆ. ಈಗ ಹೆರಿಗೆ ಆಗೈತಲ್ವಾ, ಹೋಗಿ ಅವಳನ್ನ ಮಾತಾಡ್ಸತ್ತಾರ. ಅವಳನ್ನೇ ನೋಡಕ್ ಬಂದಿದೀವಿ ಅನ್ನೋ ಥರನ ಮಾತಾಡ್ಬೇಕು ನಾವು. ಅವಳಿಗೆ ನಮ್ಮ ಮೇಲೆ ಕರುಣೆ ಉಕ್ಕಿ ಬರಬೇಕು. ಮಗುನು ನಿನ್ನೂ ನೋಡಕ್ ಬಂದಿದೀವಿ ಅಂತನ ಹೇಳ್ಬೇಕು. ಈಗ ನಾನು ತಗೊಂಡಿರೋ ಸೇಬು ದ್ರಾಕ್ಷಿ ಬ್ರೆಡ್ ಬಿಸ್ಕೆಟ್ ಯಾರಿಗೆ ಅನ್ಕಂಡೆ? ಆ ಮಲ್ಲಿಗೇನಿ. ಓ ಹೌದಾ? ನಾನೆಲ್ಲೋ ನಿಮ್ಮ ಮನೆಗೇನೋ ನಿಮ್ಮ ಅಪ್ಪಗೂ ಅಮ್ಮಗೂ ಪದ್ದುಗೂ ನಿಮ್ಮ ಅಣ್ಣನ ಮಗಳಿಗೂ ತಾಂಡೇನೋ ಅಂದ್ಕಂಡೆ. ಹಂಗಾರೆ ಮುಳ್ಳಿಗೆ ತಾಂಡಿದ್ದೆ ನಾವನ್ನೆಲ್ಲನ. ಮತ್ತೆ ಇವಾಗ ಬಾಣ್ತಿ ಅಲ್ವಾ ಅವಳಿಗೆ ನಿನ್ನೆ ನೋಡಕ್ ಬಂದ್ವಿ. ಯಾಕೋ ನೋಡ್ಬೇಕು ಅನ್ನಿಸ್ತು. ಹೋದ್ಸಲ ಬಂದಾಗ ನಾನು ನಿನ್ಗೇನು ತರಲಿಲ್ಲ, ಹಂಗಾಗಿ ನೋಡ್ಕೊಂಡು ಹೋಗಕ್ ಬಂದ್ವಿ ಅಂತನ ಮೊದಲು ಎಲ್ಲನ ಹೇಳ್ಬೇಕು. ಅವಳಿಗೆ ಖುಷಿ ಆಗ್ಬಿಡ್ಬೇಕು. ಅಯ್ಯೋ ನನ್ನ ನೋಡಕ್ ಬಂದಿದ್ದಾಳಲ್ಲ ನೇತ್ರ ಅಂತಾನ. ಆಮೇಲೆ ನಮ್ಮ ಸ್ಟೋರಿ ಹೇಳೋಣ ಅವಳಿಗೆ. ಅವಾಗ ಒಪ್ಕೊಂತಾಳೆ. ಇಲ್ಲ ಅನ್ನಕ್ಕೆ ಸಾಧ್ಯನೇ ಇಲ್ಲ ಅವಾಗ ಅಲ್ವಾ? ಅಯ್ಯೋ 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 ನೇತ್ರ, ಏನೇ ನಿಂತಲೇ ಅಬ್ಬಬ್ಬ. ನಾನು ಇಷ್ಟೆಲ್ಲ ಯೋಚನೆ ಮಾಡಿರ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ. ಏನಾಗುತ್ತೋ ಏನೋ, ಆ ಸೂಜಿ ಒಪ್ತಾಳೋ ಇಲ್ವೋ ಅಂತ ಅನುಮಾನದ ಮೇಲೆ ಬಂದೆ. ಮಲ್ಲಿಯಿಂದ ಹೋಗ್ತೀವಿ ಅಂದರೆ ನಮ್ಮ ಕೆಲಸ ಸಲೀಸಾಗುತ್ತೆ ಅಂತ ನನಗೂ ಅನ್ನಿಸ್ತಾ ಐತೆ. ಸರಿ ಆಯ್ತು ನಡಿ. ಮೊದಲು ಮಲ್ಲಿ ಮನೆ ಹತ್ರನೇ ಹೋಗಿ ಇನ್ನು ಮನೆಗೂ ಹೋಗಿಲ್ಲ ನಿನ್ನ ಮನೆ ಹತ್ರನೇ ಬಂದ್ವಿ ಅಂತನ ಹೇಳೋಣ. ನಾನು ಅಷ್ಟೇ, ನಾನು ನೋಡಿಲ್ವಲ್ಲ ಮಲ್ಲಿ. ನೇತ್ರ ಹೆಂಗೂ ನಮ್ಮತ್ತಿಗೆ ಹೆರಿಗೆ ಆಗೈತೆ ನೋಡಬೇಕು ಅಂತಂದ್ಲು. ನಾನು ನೋಡಿಲ್ ಕಣೆ, ನೋಡ್ತೀನಿ ನಡಿ ಆಮೇಲೆ ಮಂತಕ್ಕೆ ಹೋದ್ರೆ ಆತು ಅಂತನ ನಾನು ಬಂದೆ ಅಂತ ನಾನು ಒಂದಿಷ್ಟು ಬಿಡ್ತೀನಿ. ಅಲ್ವಾ? ಹೌದೌದು, ನೀನು ಹೇಳು. ಆಮೇಲೆ ನಿನ್ನ ಮೇಲೆ ಒಂದು ಸ್ವಲ್ಪ ಖುಷಿ ಆಗ್ತಾಳೆ. ಎಲ್ಲ ಇಬ್ರು ಸೇರಿ ನಾನು ನೋಡಕ್ ಬಂದಿದ್ದಾರಲ್ಲ ಅಂತಾನೆ. ಬಾ ಹೋಗೋಣ. ಸರಿ ಆಯ್ತು ನಡಿ. ನೇತ್ರ, ನೀನು ಆಮೇಲೆ ನಮ್ಮ ಉಪ್ಪಿನಕಾಯಿ ಲಾಸ್ ಆಗೈತೆ ಅಂತ ಹೇಳ್ತೀಯಲ್ಲ, ಅವಾಗ ಒಂದು ಸ್ವಲ್ಪ ಕಣ್ಣೀರೂ ಹಾಕು. ನಾವು ಸಾಲಾಗಿಲ್ಲ ಮಾಡಿ ಉಪ್ಪಿನಕಾಯಿ ಮಾಡಿದ್ವಿ, ಅವನು ಮೋಸ ಮಾಡ್ದ ಅಂತನ ಹೇಳೋಣ ಇಬ್ರು. ಹಂಗ ಸರಿ ಸರಿ ಆಯ್ತು. ಮೊದಲು ಖುಷಿಯಿಂದಾನೇ ಹೋಗೋಣ. ಮೊದಲು ನನ್ನ ನೋಡಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ಬೇಕಲ್ಲ ಅವಳಿಗೆ. ಆಮೇಲೆ ನಮ್ಮ ಕಷ್ಟ ಹೇಳ್ಕಮನ. ಈ ಮಲ್ಲಿ ಅಕ್ಕ ಎಲ್ಲೋ ಹೋಗ್ತೀನಿ ಅಂತ ಹೋಯ್ತಪ್ಪ, ಬರಲೇ ಇಲ್ಲ. ಹೋಗ್ಬತ್ತೀನಿ, ಇಲ್ಲೇ ದೇವಸ್ಥಾನಕ್ಕೆ ಪಾಪ ಮಲಗೈತೆ ನೋಡ್ಕೊಂಡಿರು ಅಂತ ಹೇಳ್ತು. ಮತ್ತೆ ನೋಡಿದ್ ಕೂಲಿ ಹೋಗೈತಿ. ನಾನು ಇಲ್ಲಿ ಹೊಟ್ಟತ್ತಂತ ಕುಕ್ಕಮ್ಮನ. ಅಯ್ಯೋ ದೇವ್ರಿ, ನಾ ಬತ್ತಿದಂಗೆನೆ ಇವಳ ಇದಲ್ಲಲ್ಲಪ್ಪ ಮಂತಾಗಿ. ಯಾರು ಇವಳು? ಮಾದೇಶ್ ನೆಂಟಿನ? ಅವಳೇನಿ. ಅಯ್ಯೋ 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 ಅಯ್ಯೋ, ಇವಳಿಗೆ ಈಟು ಒಟ್ಟು ಇಲ್ಲ ಅಹಂಕಾರ.
ಭಾರಿ ಇದ್ದಾಳೆ. ಹೋದ್ಸಲ ಬಂದಾಗ ಹೆಂಗೆ ಮಾತಾಡಿ ಗೊತ್ತೇ ನನಗೆ ಸಿಟ್ಟೆಲ್ಲ ಬಂದಿತ್ತು, ತೆಗೆದು ಕಪಾಳಕ್ಕೆ ಬಾಸ ನಮ್ಮಂಗಾಗಿತ್ತು. ಹೌದಾ ಅಂತ ದಿಮಾಕ್ನೊಳೆ ಇವಳು. ಅಯ್ಯೋ ನಮ್ಗೆ ಏನಾಗಬೇಕಾಗೈತಿ, ಬಾ ನಮ್ಮ ಕೆಲಸ ಆಗ್ಬೇಕು ಅಂದ್ರೆ ನಾವು ಈ ಇಂಥರ ಮೇಲೆಲ್ಲ ಸಿಟ್ಟು ಮಾಡ್ಕೊಂಬೋದು, ಮಾತಾಡಕ್ಕೂ ಹೋಗ್ಬಾರ್ದು ಅಷ್ಟೇನು. ನಮ್ದೇನಿದ್ರೆ ನಮ್ಮ ಕೆಲಸ ಆಗೋದು ನೋಡ್ಬೇಕು. ಬಾ ಪುಷ್ಪ, ಪುಷ್ಪ. ಓ ಏನಕ್ಕ, ಏನು ಸಮಾಚಾರ? ಯಾವಾಗ ಬಂದ್ರಿ? ಈಗ ತಾನೇ ಬರ್ತಾ ಇದ್ದೀನಮ್ಮ. ಮಲ್ಲಿ ಇದ್ದಾಳೇನು? ಅವಕ್ಕ ಎಲ್ಲ ದೇವಸ್ಥಾನಕ್ಕೆ ಹೋಯ್ತು, ಪಾಪು ಮಲಗಿದೆ, ಅದಕ್ಕೆ ನಾನೇ ನೋಡ್ಕೊಂಡು ಕೂತಿದ್ದೀನಿ. ಹೌದಾ, ಸರಿ ಆಯ್ತು. ನಾವು ಪಾಪನ್ ನೋಡ್ತಾ ಇರ್ತೀವಿ, ಪಾಪನು ಮಲ್ಲಿನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅದಕ್ಕೇನೆ. ಮಲ್ಗಂಡೈತಾ ಪಾಪು? ಮನೆ ಕಂಡವನಿ. ಅರೆ ಗೌರಿ, ನಾವು ಒಳಗೆ ಹೋಗಿ ನನ್ನ ಅಳಿಯನ್ನ ನೋಡ್ತಾ ಇರೋಣ. ಮಲ್ಲಿ ಬತ್ತಾಳೆ, ಎಲ್ಲ ದೇವಸ್ಥಾನಕ್ಕೆ ಹೋಗ್ಯವಳಂತೆ, ಹಂಗೆ ನೋಡ್ತಾ ಇರೋಣ. ಬಾ, ನೀನು ನೋಡಿಲ್ವಲ್ಲ ಎಂದನು ಇನ್ನನ. ಸರಿ ಆಯ್ತು ನಡಿ. ನಿಮ್ಮ ಅತ್ತೆ ಎಲ್ಲೋಯ್ತು? ನಮ್ಮ ಅತ್ತೆ ಕೂಲಿ ಹೋಗೈತಿ. ಹೌದಾ, ಸರಿ ಆಯ್ತು. ಮಲ್ಲಿ ಬಂದರೆ ನಾವು ಬಂದಿದ್ದೀವಿ ಅಂತ ಹೇಳಿ ಒಳಗಿರ್ತೀವ. ಸರಿ ಅಕ್ಕ. ನೋಡೆ ಗೌರಿ, ನನ್ನ ಅಳಿಯನ್ನ ಹೆಂಗ್ ಮನೆ ಕಂಡವನಿ. ನಮ್ಮ ನಿನ್ನ ಅಳಿಯನೇ ದೊಡ್ಡನಾಗ್ಬಿಟ್ಟ ನಿನ್ನ ಮಗಳಿಗಿಂತಾನ. ಏನಾದ್ರೂ ಇವನ್ ದೊಡ್ಡನಾಗಿದ್ರೆ ವಾರ್ಗೆ ಆಗೋದು. ಮದುವೆ ಮಾಡ್ಕೊಡ್ಬೋದಾಯ್ತು ನಿನ್ನ ಮಗಳನ್ನ ನಿಂತವ್ರ ಮನೆಗೆ. ಅದೇ ಬೇಜಾರು ನನಗೂ. ಹೋಗ್ಲಿ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೂ ಚೆನ್ನಾಗಿರೋ ಶ್ರೀಮಂತರ ನೋಡಿನೇ ಮದುವೆ ಮಾಡ್ಕೊಡುವಂತೆ ನಿನ್ನ ಮಗಳನ್ನ. ನೇತ್ರ, ಗೌರಿ ಅಕ್ಕ ಯಾವಾಗ ಬಂದ್ರಿ? ಈಗ ತಾನೇ ಬಂದ್ವಿ ಕಣೆ ಮಲ್ಲಿ. ನಾನು ಇನ್ನೂ ಅಲ್ಲಿ ನಮ್ಮ ಮನೆಗೆ ಹೋಗ್ಲೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಹಿರ್ ಮನೆಗೆ, ತವ್ರ ಮನೆಗೆ, ಸೀದಾ ಇಲ್ಲಿಗೆ ಬಂದೆ. ನಿನ್ನೂ ಪಾಪನು ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ. ಹೌದಾ, ಸೀದಾ ಇಲ್ಲಿಗೆ ಬಂದ್ರೇನು? ಮಲ್ಲಿ ಸೀದಾ ಇಲ್ಲಿಗೆ ಬಂದ್ವಿ. ನಾನು ನಿನ್ನ ಮಗನ ನೋಡಿರ್ಲಿಲ್ಲ ಅಲ್ವಾ, ಅದಕ್ಕೆ. ನೇತ್ರ ಬೇರೆ ಹೋದ್ಸಲ ಬಂದ ಬೇರೆ ಯಾತೋ ಹಣ್ಣು ಪಣ್ಣು ತರಲಿಲ್ಲ. ನನಗೂ ಬೇಜಾರಾಯ್ತು, ಹಂಗೆ ಬರೆಗೈಯಾಗ ಹೋಗಿದ್ದೆ ಪಾಪು ನೋಡಕ್ಕೆ ನಮ್ಮ ಅಣ್ಣನ ಮಗನ. ಅದಕ್ಕೆ ಹಣ್ಣು, ಬ್ರೆಡ್ಡು, ಬಿಸ್ಕತ್ತು ತಗೊಂಡಿದ್ದೀನಿ, ಎಲ್ಲ ಕೊಟ್ಬಿಟ್ಟು ನೋಡ್ಕೊಂಡು ಹೋಗೋಣ ಬಾ ಹಂಗೇನೆ ಮೊದಲು ಅಂತಾನ ಕರ್ಕೊಂಬಂದ್ಲು ನೇತ್ರ. ತುಂಬ ಚೆನ್ನಾಗಿದೆ ನಮ್ಮ ನಿನ್ನ ಮಗ. ಹೌದೇನು, ಮನೆಗೆ ಹೋಗದೆ ಸೀದಾ ಇಲ್ಲಿಗೆ ಬಂದ್ರಾ? ತುಂಬ ಸಂತೋಷ ಆಯ್ತು. ಎಲ್ಲರೂ ಚೆನ್ನಾಗಿದ್ದೀರಾ? ಪಾಪು, ನಿನ್ನ ಮಗ ಮಗಳು ಎಲ್ಲ ಚೆನ್ನಾಗಿದ್ದಾರ ನೇತ್ರ? ಕರ್ಕೊಂಬರ್ಬೇಕಾಗಿತ್ತು ಸುಭದ್ರನು ಮತ್ತೆ ಕೃಷ್ಣನು, ನೋಡ್ಬೇಕು ಅಂತ ಅನಿಸ್ತೈತಿ. ಅಯ್ಯೋ, ಅವ್ರನ್ನ ಕರ್ಕೊಂಬರಕ್ಕೆ ಸುಧಾರ್ಸಕ್ಕಾಗಲ್ಲ. ಅವರು ಅದು ಅಲ್ದೇನೆ ಅವ್ರ ಅಜ್ಜಿ ತಾತೆಗೆ ಹೊಂದ್ಕೊಬಿಟ್ಟವ್ರಿ, ಬರೋದೇ ಇಲ್ಲ ಅಂತಾರೆ ನನ್ನ ಜೊತೆಗೆ. ಯಾಕಂದ್ರೆ ನಾನು ಜಾಸ್ತಿ ಜೊತೆಗೆ ಇರಲ್ವಲ್ಲ, ನಾವು ಉಪ್ಪಿನಕಾಯಿ ಮಾಡೋದು, ವ್ಯಾಪಾರ ಮಾಡೋದು, ಅಲ್ಲಿ ಇಲ್ಲಿ ತರಕ್ಕೆ ಹೋಗೋದು ಮಾಡ್ತೀನಲ್ಲ, ಅಜ್ಜಿ ತಾತನ ಜೊತೆಗೆ ಹೊಂದ್ಕೊಬಿಟ್ಟಾರ. ಹಂಗಾಗಿ ಕರ್ಕೊಬರಲ್ಲ ಅಷ್ಟೇನೆ. ಇನ್ನೊಂದ್ಸಲ ಬಂದಾಗ ಖಂಡಿತ ಕರ್ಕೊಬತ್ತೀನಿ. ನಿಮ್ಮ ಅತ್ತೆ ಕರೆದ್ಲು, ಬರ್ರಪ್ಪ ನೋಡ್ಬೇಕಂತೆ, ನಿಮ್ಮ ಅತ್ತೆ ಪಾಪನು ನೋಡ್ಕೊಂಬರ್ರಿ ಅಂತೆ ಅಂತಾನ ಕರ್ಕೊಂಬಂದೇ ಬರ್ತೀನಿ. ಚೆನ್ನಾಗಿದ್ದಾನಮ್ಮ. ಸರಿ ಆಯ್ತು. ಮುಂದಿನ ಸರಿ ಬರ್ಬೇಕಾರೆ ಕರ್ಕೊಂಬ ಮರಿದಂಗೆ. ಕುತ್ಕೊಳ್ರಿ. ನೀನು ಕುಕ್ಕಮ್ಮಲ್ಲಿ ಕುಕ್ಕ ಇರು. ನಾನು ಹೋದ್ಸಲ ಬಂದಾಗ ಯಾತೂ ತರಲಿಲ್ಲ ನಿಮಗೆ, ಅದಕ್ಕೆ ಈ ಸಲ ಎಲ್ಲ ತಗೊಂಬಂದೆ. ತಗೊಂಬಲ್ಲಿ ದ್ರಾಕ್ಷಿ, ಸೇಬು, ಆಮೇಲೆ ಪೌಡ್ರನ್ನು ತಂದಿದ್ದೀನಿ. ನನ್ನ ಅಳಿಯನಿಗೆ ಯಾಕೋ ಸ್ನಾನಗಿನ ಮಾಡಿಸ್ದಾಗ ಬೆಳ್ಳಗೆ ಚೆನ್ನಾಗಿ ಕಾಣಲಿ. ಬ್ರೆಡ್ಡು, ಬಿಸ್ಕತ್ತು ಎಲ್ಲನ ತಿನ್ನು ನೀನು, ಹಣ್ಣು ಎಲ್ಲನ. ನೀನು ಚೆನ್ನಾಗಿದ್ರೆ ನನ್ನ ಅಳಿಯನು ಚೆನ್ನಾಗಿರ್ತಾನೆ. ಅಯ್ಯೋ, ಇದನ್ನೆಲ್ಲ ಯಾಕೆ ತರಕ್ ಹೋದೆ ನೇತ್ರ? ನಿಮ್ಮ ಅಣ್ಣನೇ ತುಂಬಾ ತಂದಿದ್ದಾರೆ ಹಣ್ಣು, ಖಾಲಿ ಆದಂಗೆಲ್ಲನ ತಂದು ಕೊಡ್ತಾ ಇರ್ತಾರೆ. ಅಯ್ಯೋ, ರಾಜ ಮಗುಗ್ ತಂದು ಕೊಡೋದು ಏನು ವಿಶೇಷ ಅಲ್ಲ. ಅದೇ ಅತ್ತೆ ಆದವಳು ಅಳಿಯನಿಗೆ ತರಬೇಕೋ ಬೇಡವೋ? ಬಿಡು ಮಲ್ಲಿ. ಅತ್ತೆ ಆದವಳು ತಂದಿದ್ದಾಳೆ. ಹೋದ್ಸಲನೇ ತಗೊಂಡು ಬರ್ಬೇಕಾಗಿತ್ತು, ಪಾಪ ಮರ್ತೇವಣ್ಣ ಅಂತ ತಿರುಗಿ ಬೈದು ತಾಳೆ ತಾಯಿ ಅಳಿಯನ್ಗಿನ ಹೆಚ್ಚಲ್ಲ ಅಂತ ಅಂದಿದ್ಕೆ ತಗೊಂಡು ಸೀದಾ ಇಲ್ಲಿಗೆ ಬಂದ್ಲು. ಅಲ್ಲಿಗೆ ತಗೊಂಡೋದ್ರೆ ಆಮೇಲೆ ಅಪ್ಪದ್ದು ಎಲ್ಲ ತಿಂದು ಬಿಡ್ತಾಳೆ ಅಂತಾನ ಇಲ್ಲಿಗೆ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ ಬಂದ್ವಿ. ಹೌದಾ, ನೀವಿಬ್ರು ಬಂದಿರೋದು ತುಂಬಾ ಸಂತೋಷ ಆಗ್ತಿದೆ. ಹೆಂಗೋ ನೇತ್ರ, ನೀನ್ ಇಷ್ಟೊಂದು ಖುಷಿ ಪಡ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನನಗೆ ಗಂಡು ಪಾಪ ಆಗಿದೆ ಅಂತನ. ಹೌದು ಮಲ್ಲಿ, ಗಂಡು ಹುಡುಗ ಆಗಿರೋದ್ರಿಂದ ನನ್ನ ತವ್ರ ಮನೇನು ಬೆಳೆಯುತ್ತೆ. ನಮ್ಮ ಅಮ್ಮಗೂ ಅದೇ ಆಸೆ ಇದ್ದಿದ್ದು, ನನಗೂ ಅದೇ ಆಸೆ ಇದ್ದಿದ್ದು. ಆದ್ರೆ ಏನ್ ಮಾಡೋದು, ನನ್ನ ಮಗಳು ವಾರ್ಗೆ ಆಗಲ್ಲ, ದೊಡ್ಡಳಾಗ್ಬಿಟ್ಲು. ಇಲ್ದಿದ್ರೆ ನಾನು ನಿನ್ ಮಗುಗೆ ಕೊಡ್ತಿದ್ದೆ. ಹೋಗ್ಲಿ ಬಿಡು ನೇತ್ರ, ನೀನ್ ಇಷ್ಟು ಖುಷಿಯಿಂದ ನನ್ನ ಮಾತಾಡ್ಸಕ್ ಬಂದಿಲ್ಲ. ನನ್ಗಂತೂ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಒಂಥರ ಆಶ್ಚರ್ಯನೂ ಆದಂಗೆ ಆಗ್ತಾ ಇತ್ತು ನನಗೆ. ನೀನು ತವ್ರ ಮನೆಗೂ ಹೋಗ್ದಂಗೆ ಸೀದಾ ಇಲ್ಲಿಗೆ ಬಂದಿದ್ಯಾ ನನ್ನ ನೋಡಕ್ಕೆ ಅಂತ ನನ್ಗೊಂಥರ ಆಶ್ಚರ್ಯ ಆದಂಗೆ ಆಗ್ತಿದೆ. ಆಶ್ಚರ್ಯ ಏನ್ ಪಡುವಂಥದ್ದೇನು ಇಲ್ಲ. ನಿಮ್ಮ ಅತ್ತಿಗೆಗೆ ನಿನ್ಕಂಡ್ರು ಪ್ರೀತಿ ಐತಿ, ಏನಂದ್ರೆ ಅದನ್ನ ತೋರಿಸ್ಕೊಂತಿರ್ಲಿಲ್ಲ ಅಷ್ಟೇ ಇಷ್ಟು ದಿನ ನೇತ್ರ. ಯಾವಾಗ್ಲೂ ನಿನ್ ಬಗ್ಗೆನೇ ಹೇಳೋಳು. ನಾನು ಅವಾಗ ಮಲ್ಲಿನ ಮದುವೆ ಮಾಡ್ಕೊಂಬಕ್ ಹೋಗ್ತಿರ್ಲಿಲ್ಲ. ಹೆಂಗ ಮದುವೆ ಆಗಿದ್ಕೆ ನಮ್ಮ ಅಣ್ಣಗೆ ಒಳ್ಳೆ ಹೆಂಡತಿ ಸಿಕ್ಕವಳೆ. ನಮ್ಮ ಮನೇನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಳೆ, ನಮ್ಮ ಅಪ್ಪ ಅಮ್ಮನ ಎಲ್ರೂ ಚೆನ್ನಾಗಿ ನೋಡ್ಕೊಂತಾಳೆ. ನಮ್ಮ ಪೊದ್ದುನಂತೂ ತುಂಬ ಪ್ರೀತಿಯಿಂದ ನೋಡ್ಕೊಂತಾಳೆ ಪೆದ್ದಿ ಅಂತಾನ. ಅವಳನ್ನ ಇದು ಮಾಡೋದಿಲ್ಲ, ಬೈಯಲ್ಲ, ಏನಿಲ್ಲ. ಇನ್ನು ನಾವಿನ ಬೈದ್ರೆ ಅವಳು ಬೈಯಲ್ಲ, ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾಳೆ ಅಂತಾನ ಹೇಳ್ತಾಳೆ ಇರ್ತಾಳೆ ನೇತ್ರ. ಹೌದಾ, ಇದಕ್ಕೆ ನಾನು ಏನು ಹೇಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ಸದ್ಯ. ನನಗಂತೂ ತುಂಬ ಸಂತೋಷ ಆಗ್ತಿದೆ ಗೌರಿ ಅಕ್ಕ ಈ ಮಾತು ಕೇಳಿ.
ನಾನು ನೇತ್ರ ಯಾವತ್ತೂ ನನ್ನ ಬಗ್ಗೆ ಈ ತರ ಮಾತಾಡಿದ್ದ ಕೇಳೇ ಇರ್ಲಿಲ್ಲ. ಅಯ್ಯೋ ಅದನ್ನ ಎದುರುಗಡೆ ಹೇಳಕ್ಕಾಗುತ್ತಾ? ಎದುರಿಗೆ ಹೊಗಳಿರೆ ಏನೋ ಲಾಭ ಬರುತ್ತೆ ಅಂತ ಹೊಗಳ್ತಾ ಇದ್ದಾರೇನೋ ಅಂತ ಅನ್ಸ್ಬಿಡುತ್ತೆ. ಹಂಗಾಗಿ ನಿನ್ನ ಎದುರಿಗೆ ಆ ಥರ ಎಲ್ಲೂ ಎಂದು ಹೇಳಿಲ್ಲ ಅಷ್ಟೇ ನೇತ್ರ, ಅಲ್ವೇ ನಿನ್ನ ಹತ್ರ? ಹೌದೌದು. ಹೌದಾ, ತುಂಬಾ ಸಂತೋಷ ಆಯ್ತು. ಸರಿ, ಉಪ್ಪಿನಕಾಯಿ ನಿಮಗೂ ಎಲ್ಲ ಆರ್ಡರ್ ಸಿಗ್ತಿದೆ ಅಂತೆ ಬೆಂಗಳೂರು ಫ್ಯಾಕ್ಟ್ರಿ ಕಡೆಯಿಂದನ? ಚೆನ್ನಾಗಿ ಆಗ್ತಿದ್ಯಾ? ಸೂಜಿ ಅಂತ ತುಂಬಾ ಚೆನ್ನಾಗಿ ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಒಳ್ಳೆ ದುಡ್ಡು ಮಾಡ್ತಾ ಇದ್ದಾಳೆ. ಮನೇನು ಕಟ್ಕೊಂಡ್ಲು, ಸಾಲನೂ ಎಲ್ಲ ತೀರಿಸ್ಕೊಂಡ್ಲು ಈಗ ಮನೆ ಸಾಲನ. ಈಗಂತೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಐತೆ. ನಿಮ್ದು ಹಂಗೇನಾ? ಗೌರಿ, ನಮ್ಮ ವಿಷಯ ಬಂತು. ಈಗ ನಮ್ಮ ವಿಷಯ, ನಮ್ಮ ಕೆಲಸ ಆಗಬೇಕು ಅಂದರೆ ಈಗಲೇ ಶುರು ಮಾಡು. ಅಯ್ಯೋ ಅದನ್ನ ಯಾಕೆ ಕೇಳ್ತೀಯ ಮಲ್ಲಿ? ನಾವು ಸೂಜಿ ಥರನೇ ವ್ಯಾಪಾರ ಮಾಡ್ತೀವಿ, ಲಾಭ ಮಾಡ್ತೀವಿ ಅಂತನ ಉಪ್ಪಿನಕಾಯಿ ಮಾಡಕ್ಕೆ ಶುರು ಮಾಡಿದ್ವಿ. ಸೂಜಿ ಉಪ್ಪಿನಕಾಯಿ ಆರ್ಡ್ರ್ ಕೊಡ್ತಾ ಇದ್ರಲ್ಲ, ಅವ್ರ ಹತ್ರನೇ ಆರ್ಡ್ರ್ ತಗೊಂಡು ಮಾಡಿದ್ವಿ. ಆದರೆ ಅವ್ರ ಆರ್ಡ್ರನ್ನ ಒಂದೇ ತಿಂಗಳಿಗೆ ನಿಲ್ಲಿಸ್ಬಿಟ್ರು. ಅದಕ್ಕೆ ನಾವು ಇನ್ನೊಬ್ರ ಹತ್ರ ಆರ್ಡ್ರ್ ತಗೊಳ್ಳೋಣ ಅಂತ ಬೆಂಗಳೂರಿಗೆ ಹೋಗಿ ಅದೆಲ್ಲ ಇದು ಮಾಡ್ಕೊಂಡು ಬಂದ್ವಿ. ಆದರೆ 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 ಏನಾಯ್ತೀಗ? ಏನೂ ಇಲ್ಲ. ಆ ಓನರು ಮೊದಲು ಕೊಟ್ಟ ದುಡ್ಡ ಒಂದು ತಿಂಗಳದ. ಈ 3 ತಿಂಗಳಿಂದ ನಮ್ಗೆ ದುಡ್ಡೇ ಕೊಟ್ಟಿಲ್ಲ. ಕೊಡ್ತೀನಿ ಮೊನ್ನೆ ಬಂದಾಗ ಲೋಡ್ ಮಾಡ್ಕೊಂಡು ಬ್ಯಾಗ್ ತಗೊಂಡು ಕೊಡ್ತೀನಿ ಅಂತ ಯಾಮಾರಿಸಿ ಲೋಡ್ ಮಾಡ್ಕೊಂಡು ಅದೇ ಹೊರಟೇ ಹೋದ. ನಮ್ಮನ್ನು ಯಾಮಾರಿಸಿ ಈಗ 3 ತಿಂಗಳಿಂದನ ದುಡ್ಡೇ ಕೊಟ್ಟಿಲ್ಲ. ನಾವು ಸಾಲಾಗಿಲ್ಲ ಮಾಡಿ ಉಪ್ಪಿನಕಾಯಿ ಮಾಡಿ ಅವನಿಗೆ ಕೊಟ್ಟಿದ್ವಿ. ಆದರೆ ಏನು ಮಾಡೋದು, ಹಿಂಗೆ ಮೋಸ ಮಾಡಿಬಿಟ್ಟ. ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲದೇನೆ ಇಲ್ಲಿಗೆ ಬಂದ್ವಿ. ಹೌದಾ, ಮೋಸ ಮಾಡಿಬಿಟ್ನಾ? ಅಯ್ಯೋ ಶಿವನಿ. ಅಲ್ಲ, ಬೇರೆ ಹತ್ರ ನೀವು ಯಾಕೆ ಉಪ್ಪಿನಕಾಯಿ ಆರ್ಡರ್ ತಗೊಂಡ್ಕೋದ್ರಿ? ಸೂಜಿ ಕೊಡೋ ಉಪ್ಪಿನಕಾಯಿ ಆರ್ಡರ್ ಕೊಡೋರು ನೋಡಿ ಎಷ್ಟು ಸರಿಯಾಗಿ ತಿಂಗಳ ಕೊಟ್ಟು ಆರ್ಡರ್ನು ಕೊಟ್ಟು ತಿಂಗಳಿಗೆ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟ ಕೊಡ್ರಿ ಅಂತನ ಹೇಳೋಗ್ತಾರಂತೆ ಅವರು. ಇವ್ರ ಹತ್ರನೇ ಆರ್ಡರ್ ತಗೋತಾನೆ ನೀವು? ಅವನ್ಯಾರ ಮೋಸಗಾರ ಅನ್ಸುತ್ತೆ. ಅಂಥವ್ರ ಹತ್ರ ಎಲ್ಲ ಆರ್ಡರ್ ಯಾಕೆ ತಗೊಳಕೋದ್ರಿ? ಈಗ 3 ತಿಂಗಳದ್ದು ಕೊಟ್ಟಿಲ್ಲ ಅಂತಂದ್ರೆ ಎಷ್ಟು ಕೊಡ್ಬೇಕು ನಿಮ್ಗೆ ಅವರು? ಈಗ 60,000 ಕೊಡಬೇಕು ಕಣಿ ಮಲ್ಲಿ. ಏನು ಮಾಡೋದು, ಯಾರನ್ನು ಕೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ. ಅವ್ರು ನೋಡಿದ್ರೆ ದೊಡ್ಡ ಸಾಹುಕಾರ ಉಪ್ಪಿನಕಾಯಿ ಓನರು. ನಾವು ಅವ್ರ ಹತ್ರ ಏನು ಜಗಳ ಆಡೋಕ್ಕಾಗುತ್ತಾ? ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲದೇನೆ ಸುಮ್ಮನಾಗಿದ್ದೀವಿ. ಅಯ್ಯೋ, ಹಂಗಂತೇಳಿ ಸುಮ್ಮನಾದ್ರೆ ಹೆಂಗಾಗುತ್ತೆ? ಏನಾದರೂ ಒಂದು ಮಾಡಿ ನಿಮ್ಮ ದುಡ್ಡು ವಾಪಸ್ ಇಸ್ಕೊಂಬ್ಲೇಬೇಕು ತಾನೇ? ಹೌದು, ಇಸ್ಕೊಂಬ್ಲೇಬೇಕು. ಏನು ಮಾಡೋದು? ಯಾರನ್ನು ಕೇಳೋದು ಅಂತ ಗೊತ್ತಿಲ್ಲ. ಆ ಸೂಜಿಗೆ ಉಪ್ಪಿನಕಾಯಿ ಆರ್ಡರ್ ಕೊಡ್ತಾರಲ್ಲ, ಅವ್ರು ಸಿಕ್ಕಿದ್ರು. ಅವ್ರನ್ನೂ ಕೇಳಿದ್ರು ಅವ್ರು ಏನು ಸಹಾಯ ಮಾಡಲ್ಲ ಅಂದ್ಬಿಟ್ಲು. ಅಲ್ಲಿ ಟೌನ್ನಾಗೆ ಬಸ್ ಸ್ಟ್ಯಾಂಡಾಗ ನಿಂತಿದ್ರು. ಕೇಳಿದ್ಕೆ ನಮ್ಮ ಉಪ್ಪಿನಕಾಯಿ ಆರ್ಡರ್ ತಗೊಳ್ಳಿಲ್ಲ ನೀವು, ನಿಮ್ಗೆ ಯಾಕೆ ಸಹಾಯ ಮಾಡಬೇಕು ಅಂತ ಅದೇ ಹೋದ ಅಯ್ಯಪ್ಪ. ಅದಕ್ಕೆ ಏನಾದರೂ ಸೂಜಿ ಮೂಲಕ ಏನಾದರೂ ಹೇಳಿದ್ರೆ ಅಯ್ಯಪ್ಪ ನಮ್ಗೆ ಸಹಾಯ ಮಾಡ್ತಾನೇನೋ ಅಂತ ಅನಿಸುತ್ತೆ. ಆದರೆ ಹೌದೌದು, ಸೂಜಿಗೆ ಚೆನ್ನಾಗಿ ಪರಿಚಯ. ಸೂಜಿ ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ಕೊಡ್ತಾಳಲ್ವಾ, ಒಳ್ಳೆ ಹೆಸರು ಬೇರೆ ತಾಂಡವಳೆ. ಸೂಜಿ ಮಾತು ಕೇಳಿದ್ರೆ ಕೇಳ್ಬೋದು, ಸಹಾಯ ಮಾಡ್ತಾನೆ ಅನ್ಸುತ್ತೆ. ಸೂಜಿಗೆ ಹೇಳಿ ನೋಡ್ರಿ ಒಂದ್ಸಲನ. ಈಗ ಅದೇ ಸಮಸ್ಯೆ ಆಗಿರೋದು. ಏನು ಮಾಡೋದು ಅಂದರೆ ಏನು ಸಮಸ್ಯೆ? ಸೂಜಿಗೆ ಹೇಳೋದಕ್ಕೆ ಏನು ಸಮಸ್ಯೆ ಆಗೈತಿ ನಿಮ್ಗೆ? ಹೋಗಿ ಹೇಳ್ರಿ ಈಗಲೇನೆ. ಅಯ್ಯೋ ಮಲ್ಲಿ, ನಿನಗೆ ಗೊತ್ತಲ್ಲ, ಸೂಜಿಗೆ ನನ್ನ ಕಂಡ್ರೆ ಆಗಲ್ಲ, ಅವ್ರ ಅಮ್ಮಗೂ ನನ್ನ ಕಂಡ್ರೆ ಆಗಲ್ಲ. ಅಂಥದ್ರಲ್ಲಿ ನಾವು ಹೋಗಿ ಸೂಜಿನ ನಮ್ಗೆ ಸಹಾಯ ಮಾಡಮ್ಮ, ನಿಮ್ಮ ಓನರ್ಗೆ ಹೇಳಿ ನಮ್ಮ ದುಡ್ಡು ವಾಪಸ್ ಬರೋಂಗೆ ಹೆಂಗಾದ್ರೂ ಮಾಡಿ ಮಾಡಮ್ಮ ಅಂತ ಕೇಳಿದ್ರೆ ಮಾಡ್ತಾಳ ಅವಳು ಸೂಜಿ? ಅದು ಅಲ್ದೇನೆ ನಾವು ಅವಾಗ ಅವಳಿಗೇನೆ ನಮ್ಮ ಉಪ್ಪಿನಕಾಯಿ ಓನರ್ ಹತ್ರ ಆರ್ಡರ್ ತಗೋ, ನೀನು ಜಾಸ್ತಿ ದುಡ್ಡು ಕೊಡ್ತಾರೆ ಹಂಗೆ ಹಿಂಗೆ ಅಂತ ಬೇರೆ ಹೇಳಿದ್ವಿ. ಏನೇನೋ ಒಂದು ಸ್ವಲ್ಪ ಮಾತುಕತೆ ಎಲ್ಲ ಆಗಿತ್ತು, ಅವಳಿಗೂ ಸಿಟ್ಟು ಬಂದಿತ್ತು ನಮ್ಮ ಮಾತಿಂದನ. ಹಂಗಾಗಿ ಈಗ ನಾವು ಹೋಗಿ ಕೇಳಿದ್ರೆ ನಮಗೆ ಸಹಾಯ ಮಾಡ್ತಾಳ ಅವಳು? ಖಂಡಿತ ಮಾಡಲ್ಲ. ಓ ಹೌದಾ, ಮತ್ತೆ ಏನು ಮಾಡಬೇಕು ಅಂತಿದ್ದೀರಾ? ಏನೂ ಇಲ್ಲ, ಹೆಂಗೂ ನಾವು ಕೇಳಿದ್ರೆ ಸಹಾಯ ಮಾಡಲ್ಲ ಸೂಜಿ. ಆದರೆ ನೀನು ಸೂಜಿ ಹತ್ರ ಚೆನ್ನಾಗಿದೆಯಾ ಅಲ್ವಾ? ನಿನ್ನ ಅಕ್ಕ ಅಂತ ನಾ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾಳೆ. ನೀನು ಅವಳನು ಚೆನ್ನಾಗಿದ್ದೀರಾ, ಅಕ್ಕ ತಂಗಿ ಒಡ ಹುಟ್ಟಲೇ ಇದ್ರೂ ಒಡ ಹುಟ್ಟಿರೋ ಅಕ್ಕ ತಂಗಿರ ಥರನೇ ಇದ್ದೀರಾ. ಬೇರೆ ಮನೆ ಆದ್ರೂ ಒಬ್ಬ ನಿಮಗೆ ಮಾವ ಒಬ್ಬರೇನೆ, ಸಾವುಕಾರ ಸಿದ್ದಪ್ಪರು. ಅಂದಮೇಲೆ ನೀವು ಅಕ್ಕ ತಂಗಿರೇನೆ, ವಾರ್ಗಿತ್ತೀರಿ ಬೇರೆ ಅಕ್ಕ ತಂಗಿರಾಗ್ತೀರಾ? ನಿನ್ನ ಮಾತಾ ಸೂಜಿ ಕೇಳ್ತಾಳೆ. ಅದಕ್ಕೆ ಓ ಹಂಗ, ಈಗ ಏನು ಮಾಡೋದು? ನೀನೇ ಹೆಂಗಾದ್ರೂ ಮಾಡಿ ಸೂಜಿನ ಒಪ್ಸಿ ನಮ್ಮ ದುಡ್ಡು ನಮಗೆ ಸಿಗೋ ಥರ ಮಾಡಬೇಕು ಮಲ್ಲಿ. ನಿನ್ನ ಮಾತು ಕೇಳ್ತಾಳೆ ಸೂಜಿ. ದಯವಿಟ್ಟು ನನಗೆ ಇದೊಂದು ಸಹಾಯ ಮಾಡು. ಮುಂದುವರಿಯುವುದು ನೇತ್ರಾಗೆ ಮತ್ತು ಗೌರಿಗೆ ಮಲ್ಲಿ ಸಹಾಯ ಮಾಡೋಕ್ಕೆ ಒಪ್ಕೋತಾಳ. ಅದನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ, ನೋಡ್ತಾ ಇರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.